ಬಹಳ ಒಂದೊಂದು ಕಥೆಗಳು ಕೂಡ ಒಂದೊಂದು ರೀತಿಯಾದಂಥ ಕರಳು ಹಿಂಡುವಂಥ ಕಥೆಗಳು ಈ ಒಂದೊಂದೊಂದೇ ಬರುತ್ತವೆ. ಬೈ ಬಾಯ್ ಇಂಡಿಯಾ, ಗುಡ್ ಬಾಯ್ ಇಂಡಿಯಾ ಅಂತೆಲ್ಲ ಸ್ಟೇಟಸನ್ನು ಹಾಕ್ಕೊಟ್ಟಿರ್ತಾರೆ. ಏರ್ ಇಂಡಿಯಾ ವಿಮಾನ ಹತ್ತುವ ಮುನ್ನ ಬ್ರಿಟನ್ ಪ್ರಜೆಯೊಬ್ಬ ವಿಡಿಯೋ ಮಾಡ್ಕೊಳ್ತಾನೆ ರೀ. ನಗ್ನಗ್ತಾ ಕೂತಿರ್ತಾರೆ ಬ್ರಿಟನ್ ಪ್ರಜೆಗಳು, ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾರೆ. ಇಬ್ಬರು ಹರಟೆ ಹೊಡಿತಾರೆ, ನಾನು ನೋಡಿದೆ ಅದನ್ನು. ಇಬ್ಬರು ಹರಟೆ ಹೊಡ್ಕೊಂಡು ಕೂತ್ಕೊಳ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಸ್ಮೈಲ್ ಎಷ್ಟು ಚೆನ್ನಾಗಿ ನಕ್ಕೊಂಡು ಕೂತಿರ್ತಾರೆ ಅವರು. ಪಾಪ ಇಲ್ಲಿಗೆ ಬಂದಿರ್ತಾರೆ ಪ್ರವಾಸಿಗರಾಗಿ. ಅದನ್ನು ಕೇಳಿಸ್ಕೊಳ್ಳಿ ಒಂದ್ಸಲ. We are in the airport, just boarding. Goodbye, India. Goodbye. Thank 10-hour flight back to England. What's your biggest takeaway, Jamie? We've done this already. On a different thing. Oh, right. What's my biggest takeaway? I don't know. Yeah, fascinating. Great. Thanks for your contribution. Okay. Yeah, my biggest takeaway is don't lose your patience with your partner. Yeah. You're already you've already snapped at me while we're having chai at the airport. ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಅಲ್ಲಿ ತಂದೆ ಮಗಳನ್ನು ಹೋಗಿ ಗಂಡನ ಬಳಿ ಹೋಗು ಅಂಥೇಳಿ ಕಳ್ಸೋಕ್ಕೆ ಹೋಗ್ಬಿಟ್ಟು ಮಗಳನ್ನು ಈ ರೀತಿಯಾಗಿ ಕಳಿಸ್ಬಿಟ್ನಂತಲ್ಲಿ ಅವರು ಒದ್ದಾಡ್ತಾರೆ. ಇಲ್ಲಿ ನೋಡಿದ್ರೆ ಇಬ್ಬರು ಗೆಳೆಯರೇನೋ ಅಂತ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಭಾರತವನ್ನು ನೋಡಿಕೊಂಡು ವಾಪಸ್ ಹೋಗೋ ಟೈಮಲ್ಲಿ ಈ ರೀತಿ ಕಳ್ಕೊಂಬಿಟ್ರಲ್ಲ ಜೀವನ. ಪಾಪ ಯಾರೂ ಅಂದ್ಕೊಳ್ಳೋದಿಲ್ಲ ಹಿಂಗಾಗತ್ತೆ ಅಂಥೇಳಿ. ಯಾರಿವರು, ಏನಿದೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಜೇಮಿ ರೇ ಮೀಕ್ ಅಂತ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲೇ ಹಾಕ್ಕೊಂಡಿರ್ತಕ್ಕಂಥದ್ದು ಆ ವಿಡಿಯೋನ. ಅಂದರೆ ಭಾರತದಿಂದ ತೆರಳೋ ಮೊದಲು ನಾವು 10 ಗಂಟೆಗಳ ವಿಮಾನ ಪ್ರಯಾಣದಲ್ಲಿ ಭಾರತಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೇವೆ, ಅಂದರೆ ಸಂತೋಷದಿಂದ ನಾವು ಹಿಂದಿರುಗ್ತಾ ಇದ್ದೇವೆ, ಅಂದರೆ ಗುಡ್ ಬೈ ಇಂಡಿಯಾ, ಈ ರೀತಿಯ ಅರ್ಥದಲ್ಲಿ ಅವರು ಒಂದು ರೀತಿಯಲ್ಲಿ ಖುಷಿಯಾಗಿಯೇ ಒಂದು ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಆ ಒಂದು ವಿಮಾನದಲ್ಲಿದ್ದಂಥ ಪ್ರಯಾಣಿಕರ ಕಥೆಯೂ ಕೂಡ ಒಂದು ರೀತಿಯಲ್ಲಿ ದಾರುಣ, ಒಂದು ರೀತಿಯಲ್ಲಿ ಅಂತಃಕರಣ ಕಥೆಗಳು ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ತನ್ನ ಮಗಳನ್ನು ಬಿಟ್ಟು ಬಂದಂಥ ಕುಟುಂಬ, ಅವ್ರ ತಂದೆ ತಾಯಿಗಳು, ಈ ರೀತಿ ಭಾಳಷ್ಟು ಒಂದು ರೀತಿಯಲ್ಲಿ ಕರುಣಾಜನಕ ಕಥೆಗಳು ಇರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ಬ್ರಿಟಿಷ್ ಪ್ರಜೆಗಳು ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ. ಅಂದರೆ 53 ಮಂದಿ ಆ ಒಂದು ಬ್ರಿಟಿಷ್ ಪ್ರಜೆಗಳು ಇದ್ದರು ಅಂತಲೂ ಕೂಡ ಈಗಾಗಲೇ ಅಧಿಕೃತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಒಂದು ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ಜೇಮಿ ರೇ ಮೀಕ್ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಖುಷಿಯಿಂದ ನಾವು ವಾಪಸ್ ಹೊರಡ್ತಾ ಇದ್ದೇವೆ ಅಂತ ಏನು ಹೇಳ್ಕೊಳ್ತಾ ಇದ್ರು. ಆದರೆ ಈಗ ಅವರು ಎಲ್ಲೋ ಒಂದು ಕಡೆ ಅಲ್ಲಿ ತೆರಳದೇ ಈ ಒಂದು ವಿಮಾನ ಅಪಘಾತದಿಂದ ಒಂದು ರೀತಿಯಲ್ಲಿ ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಹಾಗಾಗಿ ನಿಜಕ್ಕೂ ಕೂಡ ಅವರ ಕುಟುಂಬದವರು ಈಗ ಎಷ್ಟು ಒಂದು ರೀತಿಯಲ್ಲಿ ಯಾತನೆ ಪಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ದುರಂತ ಅಂತಲೇ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. Goodbye. 10-hour flight back to England. ನೋಡಿ, ಲಂಡನ್ ಪ್ರಜೆಗಳು ವಾಪಸ್ ಹೋಗ್ತಿದ್ರು. ಅದೇ 56 ಜನ ಇದ್ರಲ್ವಾ ಬ್ರಿಟನ್ ಪ್ರಜೆಗಳು, ಅವರೆಲ್ಲ ವಾಪಸ್ ಹೋಗಬೇಕಂತ ಯೋಚನೆಯಲ್ಲಿದ್ದರು. ಹೋಗುವಂಥ ಸಂದರ್ಭದಲ್ಲಿ ಈ ಥರ ಆಗೋಗ್ಬಿಟ್ಟಿದೆ. ಇನ್ನೊಂದು ಕಡೆಗೆ ಮಗಳನ್ನು ಗಂಡನ ಕಡೆಗೆ ಕಳಿಸ್ತಾ ಇದ್ರು. ಜನವರಿಯಲ್ಲಿ ಮದುವೆ ಆಗಿತ್ತಂತೆ. ಮನೇಲೆಲ್ಲರೂ ಕೂಡ ಕಣ್ಣೀರು ಹಾಕಿ ಕಳಿಸ್ಕೊಡ್ತಾಯಿದ್ರು. ಇದೊಂಥರ ಹೆಂಗಾಯಿತು ಅಂತಂದರೆ, ಕಣ್ಣೀರು ಹಾಕಿ ಕಳಿಸ್ಕೊಟ್ಟವ್ರಿಗೆ ಕಣ್ಣೀರೇ ಹಾಕ್ತಾ ಕೂತ್ಕೊಳ್ಳೋಂಗಾಗೋಯ್ತು. ಎಂಥ ದುರಂತ ರೀ, ಪಾಪ, ಅನ್ಯಾಯ ಈ ಸಾವುಗಳು. ಅದಕ್ಕೆ ನಾನು ಪದೇ ಪದೇ ಹೇಳುವಂಥದ್ದು, ಸಾವು ಯಾವಾಗ ಬರುತ್ತೋ ಹೆಂಗೆ ಬರುತ್ತೋ ಗೊತ್ತೇ ಆಗಲ್ಲ. ಭಾಳ ಜಗಳ, ಇನ್ನೊಬ್ಬರ ಜೊತೆ ಮುನಿಸು, ಇನ್ನೊಬ್ಬರ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋದು, ಇವೆಲ್ಲ ಬಿಟ್ಬಿಡಿ. ಇನ್ನೊಂದು ಕ್ಷಣದಲ್ಲಿ ಏನಿರುತ್ತೆ ಜೀವನ ಗೊತ್ತಾಗಲ್ಲ.